ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇವತ್ತು ನಾವೆಲ್ಲೋಗಿದ್ವಿ, ಇವತ್ತು ನನ್ನ ಮಗಳಿಗೆ ಏನಾಯಿತು, ಹಾಗೆ ನಾವಿವತ್ತು ಏನೇನೆಲ್ಲ ಮಾಡಿದ್ವಿ ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಜರ್ನಿ ಆಫ್ ಫ್ಯಾಮಿಲಿ ಲೈಫ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಜ್ವರ ಬಂದಿತ್ತು ಅಂತೇಳಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ವಿ. ಅಲ್ಲಿ ಡಾಕ್ಟರ್ ಏನೇನಂತ ಹೇಳಿದರು, ಯಾವ ರೀತಿ ನಾವು ನೋಡ್ಕೋಬೇಕು ಅಂತ ಹೇಳಿದರು ಅಂತ ಎಲ್ಲ ಹೇಳ್ತೀನಿ ಬನ್ನಿ ಇವತ್ತು. ಗೈಸ್, ಅಲ್ಲಿಂದ ಬರೋ ಅಷ್ಟರಲ್ಲಿ ಟೈಮಾಗಿ ಹೋಗ್ಬಿಟ್ಟಿತ್ತು. ಸೊ ಕುಕ್ಕಿಂಗ್ ವೀಡಿಯೋಸ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆ ಊಟ ಮುದ್ದೆ ಮತ್ತು ಸೊಪ್ಪಿನ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೆ. ನಮ್ಮ ಮನೆಯವರು ನೈಟ್ ಡ್ಯೂಟಿ ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸ್ಬೇಕಿತ್ತು. ಹಾಗಾಗಿ ಯಾವುದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಮನೆಯವರು ಊಟ ಮಾಡಿ ಡ್ಯೂಟಿ ಹೋದರು. ಇವಾಗ ನನ್ನ ಮಗಳಿಗೆ ಸಿರಪ್ ಎಲ್ಲ ಹಾಕಬೇಕಿತ್ತು. ಡಾಕ್ಟರು ಸಿರಪ್ ಮತ್ತು ನೊಬಲೈಸೇಷನ್ ಎಲ್ಲ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಬರಬೇಕಾದ್ರೇ ನೊಬಲೈಸೇಷನ್ ಮಿಷನನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ ಶಾಪಲ್ಲಿ. ಗೈಸ್, ಯಾರಿಗೆ ಹುಷಾರಿಲ್ಲ ಅಂತ ಅಂದ್ರೂ, ದೊಡ್ಡವರಿಗೆ ಎಷ್ಟೇ ಹುಷಾರಿಲ್ಲ ಅಂತ ಹೇಳಿದ್ರೂ ಕೂಡ ಬಾಯ್ಬಿಟ್ಟು ಹೇಳ್ಕೊತೀವಿ, ಅಥವಾ ಯಾವುದಾದ್ರೂ ಪ್ರಿಕಾಷನ್ ತೊಗೋಬೇಕು ಅಂತ ನಮಗೆ ಗೊತ್ತಿರುತ್ತೆ, ಅಥವಾ ನಮಗೆ ಅನ್ನಿಸ್ತಿರೋದನ್ನೆಲ್ಲ ಹೇಳ್ಕೊತೀವಿ. ಆದರೆ ಈ ಥರ ಚಿಕ್ಕ ಮಕ್ಳುಗಳಿಗಾದರೆ ಪಾಪ ಅವ್ರಿಗೆ ಏನು ತಾನೇ ಹೇಳ್ಕೊತಾರೆ ಹೇಳಿ. ಅಳೋದನ್ನು ಬಿಟ್ಟರೆ ಅವ್ರಿಗೆ ಇನ್ನೇನು ಗೊತ್ತಿರೋದಿಲ್ಲ. ಅದೊಂದು ಮಕ್ಕಳು ಅಳ್ತಾ ಇರೋದು ಮತ್ತು ಅವ್ರು ಸಂಕಟ ಪಡ್ತಿರೋದನ್ನು ನೋಡೋಕ್ಕಾಗಲ್ಲ. ನಮಗೆ ತುಂಬ ಹಿಂಸೆ ಆಗ್ತಾಯಿರುತ್ತೆ. ನನ್ನ ಮಗಳಿಗೆ ಸ್ವಲ್ಪ ಜಾಸ್ತಿನೇ ಜ್ವರ ಬಂದುಬಿಟ್ಟಿತ್ತು, ಮತ್ತು ಕೆಮ್ಮು, ಶೀತ, ಸ್ವಲ್ಪ ಕಫ ಎಲ್ಲ ಜಾಸ್ತಿನೇ ಆಗಿಬಿಟ್ಟಿತ್ತು. ಅದು ಯಾರಿಂದ ಬಂತು ಅಂದರೆ, ನನ್ನ ಪಕ್ಕದಲ್ಲಿ ಮಲಗಿರೋ ಅವ್ರ ಅಣ್ಣ ಇದ್ದಾನೆ ನೋಡಿ, ಅವನಿಂದನೇ ಬಂದಿದ್ದು. ಯಾಕಂದರೆ ಇವಾಗ ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಒಂದು ಮಗುಗೆ ಬಂದರೆ ಸಾಕು, ಆ ಮಕ್ಕಳಿಂದ ಎಲ್ಲ ಮಕ್ಕಳುಗಳಿಗೂ ಸ್ಪ್ರೆಡ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಹಾಗೇ. ಹಾಗಂತೇಳಿ ಮನೇಲಿ ಕೂರಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ನಾವು ಎಷ್ಟೇ ಹುಷಾರಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಕೂಡ ಎಚ್ಚರ ತಪ್ಪಿಬಿಡ್ತೀವಿ ಅಂತಲೇ ಹೇಳ್ಬೋದು. ಒಂದು 15 ಡೇಸ್ ಬ್ಯಾಕು ನನ್ನ ಮಗನಿಗೆ ಹುಷಾರಿರಲಿಲ್ಲ, ಜ್ವರ ಎಲ್ಲ ಬಂದಿತ್ತು. ಹೇಗೋ ಅವನಿಂದ ಪಾಪು ಸ್ವಲ್ಪ ದೂರ ಇಟ್ಕೊಂಡು, ಪಾಪು ಹತ್ರ ಬಿಡದಿರೋ ಥರ ನೋಡಿಕೊಂಡು ಇಲ್ಲಿವರೆಗೂ ಹೇಗೋ ನೋಡ್ಕೊಂಡ್ವಿ. ಬಟ್ ಒಂದೇ ಮನೇಲಿರೋದ್ರಿಂದ ಸ್ವಲ್ಪನಾದ್ರೂ ವೈರಲ್ಲಾಗಿ ಫೀವರ್ ಬಂದೇ ಬರುತ್ತೆ. ಫಸ್ಟು ನನ್ನ ಮಗನಿಗೆ ಬಂತು, ನನ್ನ ಮಗನಿಂದ ನಮ್ಮ ಮನೆಯವ್ರಿಗೆ ಬಂತು, ಆಮೇಲೆ ನನಗೆ ಬಂತು, ಆಮೇಲೆ ನನ್ನಿಂದ ಇವಾಗ ನನ್ನ ಮಗಳಿಗೆ ಬಂದಿದೆ. ಹಾಗೆ ಮೊದಲೇ ಚೆಕಪ್ಪಿಗೆ ಹೋದಾಗ ಕೊಟ್ಟಿರೋ ಅಂಥ ಸಿರಪ್ಗಳಿದ್ವು, ಜ್ವರ, ಶೀತ, ಕೆಮ್ಮಿಂದೆಲ್ಲ. ಅದನ್ನು ಕೂಡ ಸ್ವಲ್ಪ ಹಾಕಿ ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ನೋಡಿದ್ವಿ. ಅದು ಯಾಕೋ ಸ್ವಲ್ಪ ಕಮ್ಮಿ ಆಯಿತು ಅಂತಲೇ ಅನ್ನಿಸ್ಲಿಲ್ಲ. ಹಾಗಾಗಿ ಯಾಕೆ ಬೇಕು ಆಮೇಲೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತೇಳಿ, ನಮ್ಮ ಮನೆಯವ್ರು ಬೇರೆ ಡ್ಯೂಟಿ ಹೋಗ್ತಾಯಿದ್ರು. ನೈಟ್ ನಾನು ಒಬ್ಬಳೇ ಇರೋದ್ರಿಂದ, ಆಮೇಲೆ ನೈಟ್ ಏನಾದರೂ ಸ್ವಲ್ಪ ಜಾಸ್ತಿ ಆದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸಂಜೆನೇ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ನಾವು ತೋರಿಸ್ತಿರೋ ಡಾಕ್ಟರ್ ಬಂದು ಹಾಸನಲ್ಲಿ ಮಂಗಳ ಹಾಸ್ಪಿಟಲಲ್ಲಿ ಡಾಕ್ಟರ್ ಬರ್ತಾರೆ. ಮಧ್ಯಾಹ್ನ ಮತ್ತು ಸಂಜೆ ಬರ್ತಾರೆ ಡಾಕ್ಟರು, ಶ್ರೀನಿವಾಸ್ ಡಾಕ್ಟರ್ ಅಂತ ಹೇಳ್ಬಿಟ್ಟು, ಪೀಡಿಯಾಟ್ರಿಷಿಯನ್ ಸರ್ ಅವರು ತುಂಬ ಚೆನ್ನಾಗಿ ನೋಡ್ತಾರೆ. ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ. ಸೊ ನಾವು ಅವ್ರ ಹತ್ರನೇ ತೋರಿಸ್ತಾ ಇದ್ದೀವಿ. ನನ್ನ ಮಗನಿಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇನೆ. ಹಾಗೆ ನನ್ನ ಮಗಳು ಕೂಡ ಜ್ವರ ಬಂದಿರೋದ್ರಿಂದ ತುಂಬ ರಚ್ಚೆ ಮಾಡ್ತಾಯಿದ್ಲು. ಅವಳನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಹಾಗೆ ನನ್ನ ಮಗ ಏನೋ ಸ್ಕೂಲಲ್ಲಿ ನಡೆದಿರೋ ವಿಷಯನ ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಹೇಳ್ತಿದ್ದ. ಅವನ ಜೊತೆ ಹಂಗೆ ಮಾತಾಡ್ತಾ ನನ್ನ ಮಗಳಿಗೆ ಸಿರಪ್ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಕುಡಿಸ್ತಾ ಇದ್ದೆ. ಅವಳು ತುಂಬಾ ಅಳ್ತಾ ಇದ್ಲು. ಒಬ್ಳ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಸಿರಪ್ ಎಲ್ಲ ಹಾಕೋಕ್ಕೆ ಇದು ಮಾಡಿಕೊಂಡು. ಮೊದಲೇ ನೈಟೆಲ್ಲ ಮಲಗ್ತಾ ಇರಲಿಲ್ಲ, ಅವಾಗ ಎದ್ದು ಅಳ್ತಿದ್ಲು. ಅವಳಿಗೆ ಇರಿಟೇಷನ್ ಆಗ್ತಿತ್ತು. ಅದರಲ್ಲಿ ಜ್ವರ ಬೇರೆ ಬಂದಿದೆ, ಕಫ ಬೇರೆ ಆಗಿಬಿಟ್ಟಿದೆ. ಇವತ್ತು ಸ್ವಲ್ಪ ಕಷ್ಟನೇ. ನೋಡೋಣ ಹೇಗಿರುತ್ತೆ ಇವತ್ತು ನೈಟೆಲ್ಲ ಅಂತ ಹೇಳ್ಬಿಟ್ಟು. ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಗೈಸ್, ಈ ಚಿಕ್ಕ ಮಕ್ಕಳಿಗೆ ಸಿರಪ್ ಎಲ್ಲ ಹಾಕೋ ಅಷ್ಟರಲ್ಲಿ ಹರಸಾಹಸ ಮಾಡಬೇಕು, ಅಷ್ಟು ಹಿಂಸೆ ಕೊಡ್ತಾರೆ. ಪಾಪ ಅವ್ರಿಗೂ ಕಷ್ಟ ಆಗ್ತಿರುತ್ತೆ, ಆದರೆ ನಮಗೆ ಕಷ್ಟ ಆಗುತ್ತೆ. ಅವ್ರು ಆ ಥರ ಅಳ್ತಿದ್ರೆ ನಮಗೂ ಮನಸ್ಸಿಗೆ ತುಂಬ ನೋವಾಗ್ತಿರುತ್ತೆ, ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸಿರಪ್ ಎಲ್ಲ ಹಾಕ್ತಾಯಿದ್ದೀನಿ ಗೈಸ್. ಹಾಗೆ ಜ್ವರ ಬಂದಾಗ ನಾವುಗಳು ಮಾಡೋ ತಪ್ಪುಗಳು ಏನಂತ ಅಂದರೆ, ಮಕ್ಕಳುಗಳಿಗೆ ಸ್ವೆಟರು, ಕ್ಯಾಪು, ಸಾಕ್ಸು ಎಲ್ಲನೂ ಹಾಕಿ ಕವರ್ ಮಾಡಿ ಮಲಗಿಸ್ಬಿಡ್ತೀವಿ. ಅವ್ರಿಗೆ ಇನ್ನೂ ಇರಿಟೇಷನ್ ಆಗುತ್ತೆ, ಮೈಯೆಲ್ಲ ಇನ್ನೂ ಸುಡ್ತಿರೋ ಥರ ಬಿಸಿ ಅಂತ ಫೀಲ್ ಆಗುತ್ತೆ. ದಯವಿಟ್ಟು ಆ ತಪ್ಪನ್ನು ಯಾರೂ ಮಾಡಬೇಡಿ. ಒಂದು ಸ್ವಲ್ಪ ಫ್ರೀಯಾಗಿ ಗಾಳಿ ಆಡ್ಕೊಂಡಿರೋಕ್ಕೆ ಬಿಡಿ. ಎಂಥ ಚಳಿ ಇದ್ರೂ ಕೂಡ ಸ್ವಲ್ಪ ಕವರ್ ಮಾಡಿ, ತುಂಬಾ ಕವರ್ ಮಾಡ್ಕೊಂಡು ಅವ್ರಿಗೂ ಇರಿಟೇಷನ್ ಮಾಡಬಾರ್ದು.
ಸ್ವೆಟರು, ಕ್ಯಾಪು ಎಲ್ಲನೂ ತೆಗಿಬೇಕು. ಹಾಗೆ ನಾನು ಹಾಸ್ಪಿಟಲಿಂದ ಬಂದಿರೋದ್ರಿಂದ ನಾನು ಇನ್ನೂ ಸ್ವೆಟರ್ ತೆಗ್ದಿರಲಿಲ್ಲ, ಹಾಗೆಯೇ ಇದು ಮಾಡ್ತಿದ್ದೆ. ಮಲಗಿಸುವಾಗ ಸ್ವಲ್ಪ ಓಪನ್ ಮಾಡಿ ಮಲಗಿಸೋಣ ಅಂತೇಳ್ಬಿಟ್ಟು. ಹಾಗೆ ಜ್ವರ ಬಂದರೆ ತಕ್ಷಣ ನಾವು ಭಯ ಪಡಬಾರ್ದು. ಸ್ವಲ್ಪ ತಣ್ಣೀರು ಬಟ್ಟೆ ಏನಾದರೂ ಇದ್ದರೆ ಲೈಟಾಗಿ ಸ್ವಲ್ಪ ಅದರಿಂದ ಮಸಾಜ್ ಮಾಡಬೇಕು. ಹಾಗೆ ನಾವು ಸಿರಪ್ ಏನಾದರೂ ಹಾಕಬೇಕಾದ್ರೆ ಅಳ್ತಿರ್ತಾರೆ, ಉಸಿರು ಕಟ್ತಾ ಇರ್ತಾರೆ. ಆಗ ನಾವು ಸ್ವಲ್ಪ ಅದನ್ನು ಸಿರಪ್ ಹಾಕೋದನ್ನ ನಿಲ್ಲಿಸಿ ಸ್ವಲ್ಪ ತೇಗಿಸ್ಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಉಸಿರು ಕಟ್ಟಿ ಗಂಟ್ಲಲ್ಲಿ ಸಿಕ್ಕಾಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ. ಗೈಸ್, ನನಗಿಂಥ ವಿಷಯದಲ್ಲೇ ತುಂಬ ಭಯ ಆಗುತ್ತೆ. ಯಾಕಂದರೆ ಒಂದು ಇನ್ಸಿಡೆಂಟ್ ನಾನು ತುಂಬ ಕಣ್ಣಾರೆ ನೋಡಿಬಿಟ್ಟಿದ್ದೀನಿ ತುಂಬ ಹತ್ರದಲ್ಲಿ. ನಾನು ಡೆಲಿವರಿಗೆ ಅಂತ ಹಾಸ್ಪಿಟಲಿಗೆ ಹೋಗಿದ್ದಾಗ ಪಾಪ ಒಂದು ಮಗು ಅಳ್ತಿರುವಾಗ ಫೀಡಿಂಗ್ ಮಾಡಿಸಿ ಅದು ಉಸಿರು ಕಟ್ಟಿ ಪಾಪ ಅದು ಡೆತ್ ಆಗಿತ್ತು ಪಾಪು. ಅದನ್ನು ನೋಡಿದಾಗಿಂದ ನನಗೆ ತುಂಬ ನೋವಾಗುತ್ತೆ. ಪಾಪ ಆ ತಾಯಿ ಎಷ್ಟು 9 ತಿಂಗಳು ಹೊತ್ತು ಹೆತ್ತು ಕಷ್ಟಪಟ್ಟು ಸಾಕಿ ಎತ್ತಿರ್ತಾರೆ. ಅಷ್ಟು ನೋವಲ್ಲೂ ಕೂಡ ಮಕ್ಕಳು ಮುಖ ನೋಡ್ಕೊಂಡು ನಗುತ್ತಾ ಅವಾಗ ತಾನೇ ನಗು ಬರ್ತಾ ಇರುತ್ತೆ ಮುಖದಲ್ಲಿ. ಅಂಥದ್ರಲ್ಲಿ ದೇವರು ಕೊಟ್ಟು ಕಿತ್ಕೊತಾನೆ ಅಂದಾಗ ಎಷ್ಟು ಕಷ್ಟ ಅನಿಸುತ್ತಲ್ವ ಪಾಪ. ಆ ತಾಯಿ ಹೃದಯ ಎಷ್ಟು ನೊಂದಿರಬೇಕು. ಹಾಗಾಗಿ ನಾವು ಮಕ್ಕಳನ್ನ ಸ್ವಲ್ಪ ಕೇರಾಗಿ ನೋಡ್ಕೋಬೇಕಾಗುತ್ತೆ. ಮತ್ತು ಅಳುವಾಗ ಬಿಕ್ಕಳಿಸುವಾಗ ಸ್ವಲ್ಪ ಫೀಡ್ ಮಾಡೋದನ್ನೆಲ್ಲ ನಿಲ್ಲಿಸಬೇಕು. ಸಮಾಧಾನ ಮಾಡಿ ಕೊನೆಗೆ ನಾವು ಫೀಡ್ ಮಾಡಬೇಕು. ಅಥವಾ ಸಿರಪ್ ಏನಾದರೂ ಹಾಕಬೇಕಾದ್ರೂ ಅಷ್ಟೇನೇ. ಸಾರಿ ಗೈಸ್, ನನಗೆ ಡಿಸ್ಟರ್ಬೆನ್ಸ್ ಬರ್ತಾಯಿದೆ. ನನ್ನ ಮಗಳು ಸ್ವಲ್ಪ ಆಟ ಆಡಿಕೊಂಡು ಕಿಚ್ಚಾಡ್ತಿದ್ದಾಳೆ. ನಾನು ಸಿರಪ್ ಹಾಕ್ತಾ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಲಾಸ್ಟಲ್ಲಿ ಕೊಡ್ತಾಯಿದ್ದೀನಿ. ನನ್ನ ಮಗಳು ಎತ್ಕೊಂಡಿರೋದ್ರಿಂದ ನನ್ನ ಮಗಳು ವಾಯ್ಸ್ ಸ್ವಲ್ಪ ಜೋರು ಬರ್ತಾಯಿದೆ. ಗೈಸ್, ಯಾರೆಲ್ಲ ತಾಯಂದಿರು 2 ಮಕ್ಕಳ ಜೊತೆ, 2 ಇರಲಿ ಒಂದೇ ಇರಲಿ, ಮಗುನ ಯಾರದೇ ಸಪೋರ್ಟ್ ಇಲ್ಲದೇ ಅವರೊಬ್ಬರೇ ನೋಡ್ಕೊತಿದ್ದಾರೆ ಅಂತ ಅಂದರೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಒಂದು ಮಗು ಸಾಕೋದಂದ್ರೆ ಸುಮ್ಮನೆ ತಮಾಷೆ ಅಲ್ಲ. ಅಥವಾ ಗೈಸ್, ಅದೆಷ್ಟೇ ಕಷ್ಟ ಇದ್ರೂ ಕೂಡ ಅದನ್ನು ನಿಭಾಯಿಸೋವಂಥ ಶಕ್ತಿ ತಾಯಿಗೆ ಮಾತ್ರ ಇರುತ್ತೆ. ಅದು ಬಿಟ್ಟು ಬೇರೆ ಯಾರ ಕೈಯಿಂದನೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೀನಿ. ಅಂಥ ತಾಯಂದಿರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಹಾಗೆ ನಾವು ಬರ್ತಾ ಒಂದು ನೆಬುಲೈಸೇಷನ್ ಮಿಷಿನ್ ಕೂಡ ಪರ್ಚೇಸ್ ಮಾಡಿದ್ವಿ. ನಮಗೆ ಇದ್ರ ಮೇಲೆ 1480 ರೂಪೀಸ್ ಇದೆ. ಆದರೆ ನಮಗೆ ಡಿಸ್ಕೌಂಟಲ್ಲಿ 1000 ರೂಪೀಸ್ಗೆ ನಾವು ಹೋಲ್ಸೇಲ್ ಶಾಪಲ್ಲಿ ತಂದ್ವಿ. ಹಾಗೆ ಈ ನೆಬುಲೈಸೇಷನ್ ಮಿಷಿನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ಅಲ್ಲೇ ಶಾಪಲ್ಲೇ ಹೇಳ್ಕೊಟ್ಟಿದ್ದಾರೆ. ಹಾಗೆ 2 ಮಾಸ್ಕ್ಗಳನ್ನ ಕೊಟ್ಟಿರ್ತಾರೆ, ಒಂದು ಚಿಕ್ಕವ್ರಿಗೆ ಒಂದು ದೊಡ್ಡವ್ರಿಗೆ ಅಂತ ಹೇಳ್ಬಿಟ್ಟು. ಸೊ ನಾನು ನನ್ನ ಮಗಳಿಗೋಸ್ಕರ ತಂದಿರೋದ್ರಿಂದ ಚಿಕ್ಕದಿನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ತೋರಿಸ್ತಾ ಇರೋದು ಬಂದು ದೊಡ್ಡವ್ರಿಗೆ ಹಾಕ್ಕೊಳ್ಳೋದಕ್ಕೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಮಕ್ಕಳಿರೋ ಅಂಥ ಮನೆಗಳಲ್ಲಿ ಇಂಥದ್ದೊಂದು ಇರಲೇಬೇಕಾಗುತ್ತೆ. ಯಾಕಂದರೆ ಯಾವ ಸಮಯದಲ್ಲಿ ಹೇಗೆ ಅಂತ ಗೊತ್ತಿರೋದಿಲ್ಲ. ಎಲ್ಲ ಟೈಮು ಒಂದೇ ಥರ ಮನೆಯಲ್ಲಿ ಹೆಲ್ಪ್ಗೆ ಅಂತ ಜನ ಇರೋದಿಲ್ಲ. ಒಂದೇ ಸಲ ಎತ್ಕೊಂಡು ಹಾಸ್ಪಿಟಲಿಗೆ ಓಡೋಗೋದಕ್ಕೂ ಕೂಡ ಆಗೋದಿಲ್ಲ. ಇಂಥದ್ದೆಲ್ಲ ಎಮರ್ಜೆನ್ಸಿಗೆ ಅಂತ ಇದ್ದಾಗ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಡಾಕ್ಟರ್ ಕೂಡ ಈ ಮೆಡಿಸನ್ನ ಬರೆದಿದ್ರು. ಇದನ್ನು ತೊಗೊಂಡು ನಾವು ನೆಬುಲೈಸ್ ಮಾಡ್ಕೋಬೇಕು ಅಂತ ಹೇಳಿದರು. ಹಾಗೆ ಮಿಷಿನ್ ಕೂಡ ಪರ್ಚೇಸ್ ಮಾಡಿದ್ವಿ. ಈಗ ಅದಕ್ಕೆ ಕನೆಕ್ಷನ್ ಎಲ್ಲ ಮಾಡಿಕೊಂಡು ನನ್ನ ಮಗಳಿಗೆ ನೆಬುಲೈಸ್ ಮಾಡಬೇಕು. ಫಸ್ಟು ಟೈಮ್ ತುಂಬಾ ಹಾಕಿಸ್ಕೊಳ್ಳಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು. ಬಟ್ ಒಂದು 2 to 3 ಟೈಮ್ಸ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅಡ್ಜಸ್ಟ್ ಆದಳು. ಹಾಗೆ ಇದನ್ನು ಡಾಕ್ಟರ್ ಹತ್ರ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಕೂಡ ಮಾಡಬಾರ್ದು. ಡಾಕ್ಟರ್ ಹೇಗೆ ಹೇಳ್ತಾರೆ ಆ ಥರ ಕೇಳ್ಕೊಂಡು ಮಾಡಬೇಕಾಗತ್ತೆ. ನಮಗೆ ಈ ಮೆಡಿಸನ್ ಬರೆದಿದ್ರು ಡಾಕ್ಟರಿಗೆ. ನೆಬುಲೈಸೇಷನ್ ಮಿಷಿನ್ ತೊಗೊಂಡು ಮನೆಯಲ್ಲಿ ಇದನ್ನು ಮಾಡಿಕೊಡಿ, ಡೈಲಿ ಬರೋ ಅಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ತೊಗೊಂಡು ಬಂದೆ. ಇದನ್ನು ಕಾಫು ಎಷ್ಟಿರುತ್ತೆ ಅಂದರೆ ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಬೇಕು. ಪಾಪು ಇರೋದ್ರಿಂದ ನಮಗೆ 2.5 ml ಹಾಕ್ಕೊಂಡು ಇದನ್ನು ನೆಬುಲೈಸ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಇವಾಗ ಮೆಡಿಸನ್ನ ಹಾಕ್ಕೊಂಡು ಎತ್ತಿಕ್ತಾಯಿದ್ದೀನಿ. ಇದು ಗಾಜಿನ ಬಾಟ್ಲಾಗಿರೋದ್ರಿಂದ ನನ್ನ ಮಗ ಏನಾದರೂ ಹಿಡ್ಕೊಂಡು ಒಂದು ಸಲ ಕೈ ಬಿಟ್ಟ ಅಂತ ಅಂದರೆ ಅದ್ರ ಕತೆ ಮುಗೀತು. ಹಾಗಾಗಿ ಫಸ್ಟ್ ಎತ್ತಿಕ್ಬಿಡೋಣ ಅಂತ ಎತ್ತಿಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇರೋ ಹಾಗೆ ಈ ಥರ ಕ್ಯಾಪ್ನ ರಿಮೂವ್ ಮಾಡಿಬಿಟ್ಟು ನಾವು ಆ ಥರ ಮೆಡಿಸನ್ನ ಅದರೊಳಗಡೆ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಅದನ್ನು ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮೇಲೆ 3 ಹೋಲ್ ಇರುತ್ತೆ, ಅಲ್ಲಿಂದನಾದರೂ ಮೆಡಿಸನ್ ಹಾಕ್ಬೋದು. ಇಲ್ಲ ಅಂತ ಗಾಯ್ಸ್, 1 ಮಂತಿಂದ ನಮ್ಮ ಮನೆ ಹೇಗೆ ಆಗಿಬಿಟ್ಟಿದೆ ಅಂದರೆ ಮೆಡಿಕಲ್ ಶಾಪ್ ಆಗಿಬಿಟ್ಟಿದೆ. ಫಸ್ಟ್ ನನ್ನ ಮಗ, ಆಮೇಲೆ ನಮ್ಮ ಮನೆಯವರು, ನಾನು, ನನ್ನ ಮಗಳು 4 ಜನಕ್ಕೂ ಕೂಡ ಹುಷಾರಿಲ್ಲದೆ ಇರೋ ರೀತಿ ಆಗೋಯಿತು. ಡೈಲಿ ಮಾತ್ರೆ ನುಂಗೋದು, ಸಿರಪ್ ಕುಡಿಯೋದು, ಮಾತ್ರೆ ನುಂಗೋದು, ಸಿರಪ್ ಕುಡಿಯೋದು, ಸಾಕಾಗೋಗ್ಬಿಟ್ಟಿದೆ. ಎಷ್ಟೊತ್ತಿಗೆ ಹೋಗ್ಬಿಡುತ್ತೆ ಅಂತ ಅನ್ನೋಷ್ಟು ಬೇಜಾರಾಗಿ ಹೋಗ್ಬಿಟ್ಟಿದೆ. ಗೈಸ್, ದೊಡ್ಡವ್ರಿಗಾದರೂ ಪರವಾಗಿಲ್ಲ, ಚಿಕ್ಕ ಮಕ್ಳಿಗಂತೂ ಯಾರಿಗೂ ಹುಷಾರಿಲ್ಲದಂಗೆ ಆಗಬಾರ್ದು ನಿಜವಾಗ್ಲೂ. ಮೆಡಿಸನ್ ಏನೋ ಹಾಕ್ಕೊಂಡಿದ್ದಾಯಿತು. ಈಗ ನನ್ನ ಮಗಳಿಗೆ ನೆಬುಲೈಸ್ ಮಾಡಬೇಕು.
ಸೊ ಸುಮ್ಮನೆ ಮಾಡಿಸ್ಕೊತಾಳೋ ಅಥವಾ ಹಿಂಸೆ ಕೊಡ್ತಾಳೋ ಗೊತ್ತಿಲ್ಲ. ಸಿರಪ್ ಕುಡಿಯುವಾಗಂತೂ ತುಂಬ ರಚ್ಚೆ ಮಾಡಿದ್ದಾಳೆ. ಎತ್ಕೊಂಡು ಕೂಡ್ಸೋಕ್ಕಾಗ್ತಿರ್ಲಿಲ್ಲ. ಒಂದು ಕಡೆ ಕೂಡ್ಸಿದ್ರೆ ಇನ್ನೊಂದು ಕಡೆ ಚೆಲ್ತಿದ್ಲು, ಉಗಿತಾ ಇದ್ಲು. ಇದನ್ನು ಹೇಗೆ ಮಾಡ್ತಾಳೋ ಗೊತ್ತಿಲ್ಲ, ಒಂದ್ಸಲ ನೋಡೋಣ. ಗೈಸ್, ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ. 2 ಮಕ್ಕಳ ಜೊತೆ ಏನೋ ಒಂದು ನಾನು ಕೂಡ ಮಾಡಬೇಕು ಅನ್ನೋ, ಏನಾದರೂ ಒಂದು ಮಾಡ್ಕೊಬೇಕು ಅಂತೇಳಿ ಇದನ್ನು ಯೂಟ್ಯೂಬ್ ಚಾನಲ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಗೈಸ್. ಆಲ್ರೆಡಿ 10 ಗಂಟೆ ಆಗೋಗಿದೆ. ನನ್ನ ಮಗ ಕೂಡ ಮಲ್ಕೊಂಡ. ನನ್ನ ಮಗಳು ಕೂಡ ತುಂಬ ಹಠ ಮಾಡ್ತಾಳೆ, ಅಳ್ತಾಳೆ, ರಚ್ಚೆ ಮಾಡ್ತಾಳೆ. ಹೇಗೆ ನೋಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಇವತ್ತು ಹುಷಾರು ಬೇರೆ ಇಲ್ಲ. ಜಸ್ಟ್ ಮೆಡಿಸನ್ಗಳು, ಆ ಸಿರಪ್ ಬಾಟ್ಲುಗಳು, ಈ ನೊಬ್ಲೈಸೇಷನ್ ಮಿಷಿನ್ ನೋಡಿದ್ರೇ ಅಳ್ತಾ ಇದ್ಲು. ಹಾಕಿಸ್ಕೊತಾಳೋ ಇಲ್ಲೋ ಅನ್ನೋ ಭಯದಲ್ಲಿ ಹಾಕ್ತಾಯಿದ್ದೀನಿ. 15 ಡೇಸ್ ಬ್ಯಾಕಲ್ಲಿ ತಾನೇ ಇದು 2.5 ಮಂತ್ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು, ಆವಾಗ ಒಂದು 3 ಡೇಸು ಜ್ವರ ಅಂತೇಳ್ಬಿಟ್ಟು ಇದು ಮಾಡಿದ್ಲು. ಇವಾಗ ಮತ್ತೆ ಎಲ್ಲರಿಂದ ನಮ್ಮ ಕಡೆಯಿಂದ ಬೇರೆ ಜ್ವರ ಬಂದಿದೆ ಪಾಪ. ಗಾಯ್ಸ್, ಈ ಥರ ಸಿಚುವೇಷನ್ನ ಯಾರೆಲ್ಲ ಫೇಸ್ ಮಾಡಿದ್ದೀರಾ ಹೇಳಿ. ಇವಾಗ ನೊಬ್ಲೈಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಎಳ್ದಾಡ್ತಿದ್ದಾಳೆ. ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ತೀನಿ. ನಮ್ಮ ಮನೆಯವ್ರು ಇದ್ದಾರೆ ಅಂತ ಅಂದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಈ ಥರದ ವಿಷಯಗಳಿಗೆಲ್ಲ ನೋಡ್ಕೊತಾರೆ. ಈ ಥರ ಎಲ್ಲ ನಾನು ಮಾಡಬೇಕಾದ್ರೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಮ್ಮ ಮನೆಯವ್ರು ಏನಾದರೂ ಡ್ಯೂಟಿ ಹೋಗಿದ್ದಾಗ ತುಂಬ ಕಷ್ಟ ಆಗುತ್ತೆ. ಮಧ್ಯರಾತ್ರಿ ಎಲ್ಲ ಎದ್ದು ಅಳ್ತಿರ್ತಾಳೆ. ಇವಾಗ ನೊಬ್ಲೈಸ್ ಮಾಡಿದ್ದಾಯಿತು. ಸೊ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೀನಿ. ಭಯಪಟ್ಟಿರ್ತಾರೆ ಸೌಂಡ್ಗೆ ಅಂತ ಹೇಳ್ಬಿಟ್ಟು ಎತ್ಕೊಂಡು. ಹಾಗೆ ಇವಾಗ ಅವಳ ಡೈಪರೆಲ್ಲ ಚೇಂಜ್ ಮಾಡಿ, ಕ್ಲೀನ್ ಮಾಡಿ ಮಲಗಿಸ್ಬೇಕು. ಮಲಗಿಸೋ ಅಷ್ಟೊತ್ತಿಗೆ 12 ಗಂಟೆ ಆಗೋಗುತ್ತೆ. ಇನ್ನು ಮತ್ತೆ ನಡುವೆ 2.5ಗೆ ಮತ್ತು 3 o'clockಗೆ ಈ ಥರ ಎಲ್ಲ ಎಚ್ಚರ ಆಗಿ ಎದ್ದೇಳ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಆವಾಗ ಬೇರೆ ಎದ್ದು ನೋಡ್ಕೊಬೇಕು. ಇವತ್ತು ನನ್ನ ಜಾಗರಣೆ ಫಿಕ್ಸ್ ಅಂತ ನನಗೆ ಗೊತ್ತು. ಈಗ ನಮ್ಮ ಹಾಸನ ವೆದರ್ ಕೂಡ ತುಂಬ ಕೂಲಾಗಿರೋದ್ರಿಂದ ಸ್ವಲ್ಪ ಮಕ್ಕಳನ್ನ ಬೆಚ್ಚಗೆ ಇಟ್ಕೊಂಡು ನೋಡ್ಕೊಬೇಕು. ಚಳಿ ಎಲ್ಲ ಬಿಡಬಾರ್ದು. ಹಾಗೆ ತುಂಬ ಮಳೆ ಬರೋ ಅಂಥ ಟೈಮಲ್ಲಿ ಅಥವಾ ಚಳಿ ಇರೋ ಟೈಮಲ್ಲಿ ಸ್ವೆಟರು, ಕ್ಯಾಪು, ಸಾಕ್ಸ್ ಎಲ್ಲ ಫಿಲ್ ಮಾಡಿ ಹುಷಾರಾಗಿ ನೋಡ್ಕೊಬೇಕಾಗುತ್ತೆ. ಗಾಯ್ಸ್ ನೋಡಿ, 11:30 ನನ್ನ ಮಗಳಿಂದ ಮಲಗಿಲ್ಲ. ಫ್ರೆಂಡ್ಸ್, ಇದಾಗಿತ್ತು ಇವತ್ತು ನನ್ನ ಸಂಜೆಯಿಂದ 11:30ವರೆಗೆ ನನ್ನ ದಿನಚರಿ. ಗುಡ್ ನೈಟ್ ಗಾಯ್ಸ್, ನಾಳೆ ಸಿಗೋಣ, ಬಾಯ್.